ಈ ಭೂಮಿ ಮೇಲೆ ನಾವು ಬರೋದು ಖಾಲಿ ಕೈ, ಹೋಗೋದು ಕೂಡ ಖಾಲಿ ಕೈಯಲ್ಲೇ. ಬಟ್ ಈ 2 ಕ್ಷಣಗಳ ಮಧ್ಯದಲ್ಲಿರುವಂಥ ಜರ್ನಿ ಇರುತ್ತಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ನಾವಂತೂ ಓಡ್ತಾನೇ ಇರ್ತೀವಿ. ಸಕ್ಸಸ್ಸಿಂದೇ ಓಡ್ತೀವಿ, ದುಡ್ಡಿಂದ ಓಡ್ತೀವಿ, ಆಕ್ಸೆಪ್ಟೆನ್ಸಿಂದೇ ಓಡ್ತೀವಿ, ಅಥವಾ ಎಷ್ಟೋ ಮೆಟೀರಿಯಲಿಸ್ಟಿಕ್ ಥಿಂಗ್ಸಿಂದ ಓಡ್ತಾನೆ ಇರ್ತೀವಿ. ಇದ್ರ ಮಧ್ಯದಲ್ಲಿ ನಾವು ಮರೆಯೋದೇನು ಅಂತಂದರೆ, ಜೀವನ ಅಂತ ಅನ್ನೋದು ಎಷ್ಟು ವಸ್ತುಗಳನ್ನ ನಾವು ಓನ್ ಮಾಡ್ತಿದ್ದೀವಿ ಅಂತಲ್ಲ, ಎಲ್ಲ ಕ್ಷಣಗಳನ್ನ ನಾವು ಎಷ್ಟು ಡೀಪಾಗೆ ಜೀವಿಸಿದ್ದೀವಿ ಅಂತ. ಇಟ್ಸ್ ನಾಟ್ ವಾಟ್ ಯು ಓನ್, ಇಟ್ಸ್ ಹೌ ಯು ಬಿಕಮ್. ಎಷ್ಟೋ ವಿಷಯಗಳಿಗೆ ನಾವು ತುಂಬಾ ಸ್ಟ್ರೆಸ್ ತೊಗೊತಾ ಇರ್ತೀವಿ. ಮುಂದೆ ಒಂದಿನ ಅದು ತುಂಬ ಸಿಲ್ಲಿ ಅಂತ ಅನಿಸ್ತಾ ಇರುತ್ತೆ. ಇಂಪಾರ್ಟೆಂಟ್ ಏನು ಅಂತಂದರೆ, ನಾವು ಆ ಸಿಚುವೇಷನ್ನಲ್ಲಿ ನಮ್ಮ ಪೀಸ್ನ ಹೇಗೆ ಹಿಡಿದಿಟ್ಕೊಂಡಿದ್ದೀವಿ, ಅಥವಾ ಇನ್ನೊಬ್ಬರ ದಿನದಲ್ಲಿ ಇನ್ನೊಬ್ಬರ ಲೈಫಲ್ಲಿ ಸ್ಮೈಲ್ನ ಹೇಗೆ ತಂದಿದ್ದೀವಿ, ಅಥವಾ ಲವ್ನ ಹೇಗೆ ಸ್ಪ್ರೆಡ್ ಮಾಡ್ತಿದ್ದೀವಿ ಅನ್ನೋದು ಮಾತ್ರನೇ ಮುಖ್ಯ ಆಗಿರುತ್ತೆ. ಈ ಕಂಪ್ಲೀಟ್ ಜರ್ನಿಯಲ್ಲಿ ಅದನ್ನೇ ನಾವು ಫಿಲ್ ಮಾಡ್ತಾ ಹೋದಾಗಲೇ ಇಟ್ ಬಿಕಮ್ಸ್ ಅನ್ಫರ್ಗೆಟಬಲ್. ಸೊ ಲಿವ್ ಅ ಲಿಟಲ್ ಮೋರ್ ಆ್ಯಂಡ್ ವರಿ ಲಿಟಲ್ ಲೆಸ್. ವೆಲ್ಕಮ್ ಟು ಡೇ 31 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ತಿಂಡಿ ಎಲ್ಲ ಡೈರೆಕ್ಟಾಗಿ ಲಂಚ್ನ ಪ್ರಿಪೇರ್ ಮಾಡಿದ್ದೀನಿ. ಹೆಸರು ಕಾಳು, ಹೀರೆಕಾಯಿ, ಸೊಪ್ಪು ಎಲ್ಲ ಬಳಸ್ಕೊಂಡು ಬಸಾರನ್ನ ಪ್ರಿಪೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನಗೆ ಅಂತ ಮಿಲ್ಲೆಟ್ನ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಫ್ರೂಟ್ಗೆ ಅಂತ ಸ್ಟ್ರಾಬೆರಿನ ಕ್ಯಾರಿ ಮಾಡ್ತಾಯಿದ್ದೀವಿ. ಮಾರ್ನಿಂಗ್ ಡ್ರಿಂಕ್ಗೆ ಅಂತ ನಾನು ಸೋಂಕಾಳನ್ನ ಬಳಸ್ಕೊಂಡು ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಮೊಸರ್ಲಿ ಅಂತ ಮೊಸರು ಜೊತೆಗೆ ಪೊಮೊಗ್ರಾನೇಟ್ ಕೂಡ ಕ್ಯಾರಿ ಮಾಡಿದ್ದೀನಿ. ಈ ಥರ ಮೀಲ್ ಪ್ರಿಪೇರ್ ಮಾಡಿಕೊಂಡು ತೊಗೊಂಡೋದಾಗ ಲಂಚ್ ತುಂಬಾ ಫುಲ್ಫಿಲ್ಲಿಂಗ್ ಅಂತ ಅನಿಸ್ತಾ ಇರುತ್ತೆ. ಮೀಲ್ ಪ್ಲ್ಯಾನಲ್ಲಿ ಆ್ಯಕ್ಚುಲಿ ನಾನು ಇದನ್ನು ಟ್ಯೂಸ್ಡೇಗೆ ಅಂತ ಡ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಮಂಡೇ ಇದ್ದರೆ ಇನ್ನೂ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಸಂಡೇ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಾಗ ವೆರಿ ಈಸಿ ಆ್ಯಂಡ್ ಸ್ಟಾರ್ಟಿಂಗ್ ಆಫ್ ದ ವೀಕ್ ತುಂಬಾ ಎನರ್ಜೆಟಿಕ್ ಅಂತ ಅನಿಸ್ತಾ ಇರುತ್ತೆ. ಆ್ಯಸ್ ಯೂಶ್ವಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು, ಇವತ್ತು ಲಾಸ್ಟ್ ಕಾರ್ತಿಕ ಸೋಮವಾರ ಆಗಿರುತ್ತೆ. ಮನೇಲಿ ಪೂಜೆ ಮಾಡಿ ಸೀದಾ ಹೊಟ್ಟಿದ್ದು ನಾವು ಚಿಕ್ಕಮ್ಮನವರ ದೇವಸ್ಥಾನಕ್ಕೆ. ಲಾಸ್ಟ್ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಇಲ್ಲಿ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿತ್ತು. ಲಕ್ಷ ದೀಪೋತ್ಸವನ ಅರೇಂಜ್ ಮಾಡಿದರು. ಭಕ್ತಾದಿಗಳು ಬಂದು ಅವರೇ ದೀಪನ ಹಚ್ಬೋದಾಗಿತ್ತು. ಡೆಕೋರೇಷನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಸರಿ ಸ್ಪೆಷಲಾಗಿ ಗಂಗಾ ಆರತಿನ ಕೂಡ ಅರೇಂಜ್ ಮಾಡಿದರು. ಎಲ್ಲರೂ ಕಾಶಿಗೆ ಹೋಗಿ ನೋಡೋಷ್ಟು ಅದೃಷ್ಟ ಇರಲ್ಲ ಅಂತ ಅದೇ ರೀತಿಯಲ್ಲಿ ರೀಕ್ರಿಯೇಟ್ ಮಾಡಿ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮನೆಗೆ ಹೋಗ್ಬೇಕಾದ್ರೆ ನಾವು ಪ್ರೇಮ ಅಕ್ಕವರ ಕಥೆನ ಕೇಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ಓಡಿಸ್ತಾ ಅವ್ರ ಕತೆ ಹೇಳ್ತಾಯಿದ್ರು. ಆಗ ನನಗೆ ಅನಿಸ್ತು, ನಾವು ಲೈಫಲ್ಲಿ ತುಂಬಾ ಕಷ್ಟ ಇದೆ ಅಂತ ಅನ್ಕೊತಾ ಇರ್ತೀವಿ. ಬಟ್ ಬೇರೆಯವ್ರ ಕತೆ ಕೇಳಿದಾಗಲೇ ನಮಗೆ ಅನಿಸೋದು, ಓಕೆ, ವಿ ಆರ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಅಂತ. ಆಗಾಗ ಈ ಥರ ಮಾತಾಡ್ತಾ ಇರಬೇಕು. ಮನೆಗೆ ಹೋಗೋಷ್ಟೊತ್ತಿಗೆ ತುಂಬಾ ಸುಸ್ತಾಗಿತ್ತು. ಇನ್ನು ಬೇರೆ ಏನೂ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಆಗಲಿಲ್ಲ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡು ಸಬ್ಸ್ಕ್ರೈಬ್.